ಹಲೋ ನಮಸ್ಕಾರ. ವಾಕ್ ಮಾಡಿ ಸಾಕಾಯ್ತು. ಮಧುವನ ಪಾರ್ಕಿಗೆ ಹೋಗ್ಬಿಟ್ಟು ಬಂದ್ವಿ. ಏನಾದ್ರು ತಿನ್ನೋಣ, ಹಸುವಾಗ್ತಿದೆ ಅಂತಿದ್ದಾಳೆ. ಸೆಕೆಂಡ್ ಸ್ಟೇಜಲ್ಲಿ ಇದೆ, ನಾವು ಬಂದಿದ್ದೀವಿ. ಬೆಮೆಲ್ ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್. ಬೆಮೆಲ್ ಆಚೆ ಕಡೆ ಅಂತ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಶಿವಾಯಿ ಅಂತ ಇದೆ ಈ ತಿಂಡಿ ಕಾರ್ನರಿಗೆ ಅಂತ. ನೋಡೋಣ ಬನ್ನಿ, ಕೇಳೋಣ ಕೂಡ ಏನಕ್ಕೆ ಶಿವಾಯಿ ಅಂತ ಹೆಸರು. ತಿಂಡಿ ಮನೆಯ ಖಾದ್ಯ ಪಟ್ಟಿ, ಹಾಗೆ ಹೋಳಿಗೆ ಇದೆ, ಕಾಯಿ ಹೋಳಿಗೆ, ಮೈಸೂರು ಪಾಕು, ಲಡ್ಡು, ಎಲ್ಲ ಥರದ ಸ್ವೀಟ್ಗಳು ಕೂಡ ಇದೆ. ಗೋಡಂಬಿ ಕಡಿ ಅಂತಿದೆ ನೋಡಿ, ಗೋಡಂಬಿ ಹಲ್ವಾ. ಹಾಗೆ ನಮ್ಮ ಕೋಸ್ಟಲ್ ಸೈಡ್ ಗೋಧಿ ಹಲ್ವಾ ಸಿಗತ್ತೆ. ಗೋಳಿ ಬಜ್ಜಿ ಸಿಗಿದೆಯಾ? ಕಾಯಿ ಚಟ್ನಿ ಅಲ್ಲ, ಗೋಳಿ ಬಜ್ಜಿ ಚಟ್ನಿ ಹೇಗಿರುತ್ತೆ ಅಂತ ಹೇಗಿದೆ ಮಾಲ. ನೋಡು, ಬಿಸಿ ಬಿಸಿ ಬಿಟ್ಟು ನೋಡ, ನಿನ್ನ ಕೈ ಸುಡುತ್ತ ಅಂತ. ಆರ್ಡರ್ ಮಾಡಿದ್ವಿ. ಕರಾವಳಿ ಸ್ಪೆಷಲ್ಲು ಗೋಳಿ ಬಜ್ಜಿ ಮತ್ತು ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ತಿಂದು ನೋಡು ಹೇಗಿದೆ ಅಂತ ನೀನೇ ಫಸ್ಟ್. ಇದೆಲ್ಲ ತಿಂಡಿಗಳು ಬಿಸಿ ತಿಂದ್ರೇನೆ ಚೆನ್ನಾಗಿರುತ್ತಲ್ವಾ, ಕೈ ಸುಡ್ಸ್ಕೊಂಡು. ಇದೀಗೇನು ಬಂದಿರೋದು? ನೀನೇನು ಆರ್ಡರ್ ಮಾಡಿದ್ದೀಗ? ಇದು ಆಲೂ ಬೋಂಡ. ಓಕೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಫೇಮಸ್ ಅಂತೆ ಆಲೂ ಬೋಂಡ. ನೋಡೋಣ ಟೇಸ್ಟ್ ಹೇಳ್ತೀನಿ. ಟೇಸ್ಟಿಯಾಗಿದೆ, ಗರಂ ಗರಂ ತುಂಬಾ ಚೆನ್ನಾಗಿದೆ. ಈ ಮಳೆ ಚೆನ್ನಾಗಿದೆ ನೋಡಿ, ಕಲರ್ಫುಲ್ ಅಲ್ಲ, ಇದೊಂಥರ ಪುನರ್ಪುಳಿ ಹೇಳಿದ್ರೆ ತುಂಬ ಇಷ್ಟ. ಈ ಸ್ಪೆಷಲ್ ಪಾನೀಯ ಅಂದರೆ ಪುನರ್ಪುಳಿ ಜ್ಯೂಸ್. ಓಕೆ, ಹೇಗಿದೆ? ಡಿವೈನ್ ತುಂಬ ಚೆನ್ನಾಗಿದೆ, ಹುಳಿ ಉಳಿಸಿ ಕರೆಕ್ಟಾಗಿದೆ. ಇಲ್ಲಿ ಕುಡಿಬೇಕು. ಅದ್ರ ಮೊದಲು ಈ ಶಿವಯ್ಯ ಅವರ ಓನರನ್ನು ಮಾತಾಡ್ಸೋಣ. ಶಿವಯ್ಯ ಅಂತ ಹೇಳಿದ್ರೆ ಶಾವಿಗೆ ಅಂತ ಹೇಳಿ ಮೀನಿಂಗ್. ಇದು ಕರಾಡ ಭಾಷೆ, ಕೊಂಕಣಿ ಭಾಷೆ, ಇದರಲ್ಲೆಲ್ಲ ಶೇವೈ ಅಂತ ಹೇಳಿದ್ರೆ ಶಾವಿಗೆ ಅಂತ ಹೇಳಿ ಅರ್ಥ. ಸೊ ನಮಗೆ ನಮ್ಮದೇ ಒಂದು ಐಡೆಂಟಿಟಿ ಇರಬೇಕು ಅಂತ ಹೇಳಿ ನಾವು ಶೇವೈ ಅಂತ ಹೇಳಿ ಇಷ್ಟರ ಬಿಡ್ತಾರೆ. ಬೆಂಗಳೂರಿನ ಬ್ರೇಕ್ಫಾಸ್ಟಿಗೆ ಬಂದು ಹೋಗೋರು ಬೇಕಾಷ್ಟು ಜನ ಇದ್ದಾರೆ. ಅವ್ರು ಬಂದ್ರೆ ಅವರಿಗೆ ಇಡೀ ಒಂದು ದಿವಸಕ್ಕೆ ಬೇಕಾದ್ರೆ ತಗೊಂಡು ಹೋಗ್ತಾರೆ ಸ್ಪೆಷಲಿ. ಈಗ ಸಂಡೇಸ್, ವೀಕೆಂಡ್ಗಳಲ್ಲಿ ಅಂದ್ರೆ ಸ್ಯಾಟರ್ಡೇಸ್ ಎಲ್ಲ ನಾವು ಕಾಯಿ ಕಡುಬು, ಇಲ್ಲದಿದ್ರೆ ಪತ್ರೊಡೆ, ಇಲ್ಲದಿದ್ರೆ ಪತ್ರೊಡೆ ದೋಸೆ, ಇಲ್ಲದಿದ್ರೆ ಈಗ ಹಲಸಿನ ಸೀಸನ್, ಹಲಸಿನ ಹಣ್ಣಿನ ದೋಸೆ. ಈಗ ದೋಸೆಗಳಲ್ಲಿ ನಾವು ವೆರೈಟಿ ಮಾಡ್ತೀವಿ. ಅಂದ್ರೆ ಮಾಮೂಲಿ ದೋಸೆಗಳನ್ನು ಯಾವುದು ಮಾಡಲ್ಲ. ಈಗ ನೀರು ದೋಸೆ ಒಂದು ಕರಾವಳಿ ಸ್ಟೈಲ್, ಇಲ್ಲದ್ರೆ ಬಾಳೆಕಾಯಿ, ಸೋರೆಕಾಯಿ, ಪತ್ರೊಡೆ ಕೇಳಿದೀನಿ, ಪತ್ರೊಡೆ ದೋಸೆ ಕೇಳಿರ್ಲಿಲ್ಲ. ಅಂದ್ರೆ ನಮ್ದು ಕೆಲವು ಯುನೀಕ್ ಐಟಮ್. ಸ್ಪೆಷಲ್ ಟೈಮಿಂಗ್ಸ್ ಏನು? ಬೆಳಗ್ಗೆ 7:30ಗೆ ಓಪನ್ ಆಗುತ್ತೆ. 7:30 ಟು ನಾವು ಎಷ್ಟು ಫುಡ್ ಮಾಡಿದ್ವಿ ಅದು ಖಾಲಿ ಆಗೋವರೆಗೆ. ಅದು ಕೆಲವೊಮ್ಮೆ 9 ಗಂಟೆ ಇರ್ತದೆ, ಕೆಲವೊಮ್ಮೆ 12 ಗಂಟೆ ಆಗ್ತದೆ, ಅದು ಹೇಳಕ್ಕಾಗಲ್ಲ. ಈವ್ನಿಂಗ್ 5 o'clock ಟು 8 o'clock. ರಜಾ ವೀಕ್ಲಿ ಇದೆಯಾ? ವೀಕ್ಲಿ ಆಫ್ ಸಂಡೇ ಆಫ್ಟರ್ನೂನ್ ಮಾಡ್ತೀವಿ. ಮತ್ತೆ ಕ್ಯಾಟರಿಂಗ್ ಸರ್ವಿಸಸ್ ಇದೆ ನಮ್ದು. ಕ್ಯಾಟರಿಂಗಿಗೆ ಶಾವಿಗೆ ಸಪ್ಲೈನೂ ಇದೆ ನಮ್ದು. ಎಷ್ಟು 1,000, 2,000, 5,000 ಎಷ್ಟು ಬೇಕಿದ್ರು ಕೊಡ್ತೀವಿ. ಇನ್ನೊಂದು ನೋಡಿದ್ದೇನೆ ಎಂತ ಹೇಳಿದ್ರೆ, ಕೊಟ್ಟೆ ಇಡ್ಲಿ ಎಲ್ಲ ಕಡೆ ತುಂಬಾ. ನೀವು ಇಲ್ಲಿ ಮಾಡ್ತಿರೋದು ಅರ್ಧ ಭಾಗ ಅಷ್ಟೇ ಇರ್ತದೆ, ಅದಕ್ಕೆ ಅಷ್ಟು ಹಂಗೆ ಅರ್ಧ kg ಅಷ್ಟು ಇದೆ. ಅದೊಂದು ಸ್ಪೆಷಲ್ ನಿಮ್ಮಲ್ಲಿ ಮೇಡಮ್. ಇದರಲ್ಲಿ ಮಾಡ್ಲಿಕ್ಕೆ ಈಗ ಕೆಲವರಿಗೆ ಮನೆಯಲ್ಲಿ 2 ಜನ ಇರ್ತಾರೆ. ಸೊ ಅವರಿಗೆ ತುಂಬಾ ಇದು ಮಾಡೋಕ್ಕಾಗಲ್ಲ. ಕೆಲವು ಕಾಲೇಜ್ ಸ್ಟೂಡೆಂಟ್ಸ್, ಸ್ಕೂಲಿಗೆ ಹೋಗೋರು ಹೀಗೆಲ್ಲ ಇರ್ತಾರೆ. ಸೊ ಅವರು ಡೈಲಿ ಬರೋರಿಗೆ ಬರ್ಡನ್ ಆಗಬಾರ್ದು ನಮ್ಮಿಂದ. ಆಗ ಅವ್ರು ಏನ್ ಮಾಡ್ತಾರೆ, 2 ಜನ 3 ಜನ ಬರ್ತಾರೆ. ಸೊ ಒಂದು ಇಡ್ಲಿ ತಗೊಂಡ್ರೆ ಅವರಿಗೆ 80 rupees-ಅಲ್ಲಿ 3 ಜನನ ಹೊಟ್ಟೆ ತುಂಬುತ್ತದೆ. ಸೊ ಅವರಿಗೆ 20-30 rupees-ಅಲ್ಲಿ ಅವರಿಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಬ್ರೇಕ್ಫಾಸ್ಟ್ ಆಗ್ತದೆ. ಸೊ ಏನಾದ್ರೂ ಒಂದು ಅಫೋರ್ಡೆಬಲ್ ಇರಬೇಕು ಅಂತ ಹೇಳಿ ನಾವು ಮಾಡಿದ್ದದನ್ನ. ತುಂಬಾ ಚೆನ್ನಾಗಿದೆ ಕೊಟ್ಟೆ ಇಡ್ಲಿ. ಇನ್ನೊಂದು ಟ್ರೆಂಡಿಂಗ್ ಅಂದ್ರೆ ಶಾವಿಗೆ ಮತ್ತೆ ಕಾಯಿ ಹಾಲು ಅಂತ ಅನ್ಕೊಂಡಿದೀನಿ ಇಲ್ಲಿ ಅಲ್ವಾ?
ತೆಂಗಿನ ಈಗ ಶಾವಿಗೆಯಲ್ಲಿ 4 ವೆರೈಟಿ ಮಾಡ್ತೀವಿ. ಶಾವಿಗೆ ಕಾಯಿ ಸಾಸಿವೆ, ಶಾವಿಗೆ ಪುಳಿಯೋಗರೆ, ಶಾವಿಗೆ ಕಾಯಿ ಹಾಲು, ಮಸಾಲ ಶಾವಿಗೆ, ಲೆಮನ್ ಶಾವಿಗೆ. ತುಂಬಾ ಐಟಮ್ ಇದೆ. ಶಾವಿಗೆ ಇದೆ ನಮ್ದು ಮೇನ್ ಫೋಕಸ್ ನಿಮ್ಮಲ್ಲ ಎಷ್ಟೊಂದು ಚೆನ್ನಾಗಿ ಕೇಳಿಸ್ತಾ ಇದೆ. ಕೆಳಗೆ ತಿನ್ಕೊಂಡು ದಿನ ಬಂದು ಇಲ್ಲೇ ತಿನ್ನೋಣ ಅನಿಸ್ತದೆ. ಇದ್ದಾರೆ ಒಂದು ಹೆಲ್ತಿ ಫುಡ್ ಎಲ್ಲ ನಾವು ಮನೇಲಿ ಹೇಗೆ ಮಾಡ್ತೀವಿ, ಈಗ ಮನೇಲಿ ಆದ್ರೆ ನಾವು ಹೆಲ್ತಿ ಏನ್ ತಿನ್ಬೇಕು ಅಂತ ಅನ್ಕೊಳ್ತೀವಿ. ಈಗ ಮಕ್ಕಳಿಂದ ಹಿಡಿದು ಆರೋಗ್ಯ ಹಾಗೆ ಒಂದು ಆದವರಿಗೆ ಕೂಡ ಯಾವುದೇ ಹೊಟ್ಟೆ ಅಪ್ಸೆಟ್ ಆಗೋವಂಥದ್ದು ಏನು ಕಲರ್ಸ್ ಏನು ಪ್ರಿಸರ್ವೇಟಿವ್ಸ್ ಆಗಲಿ ಏನು ಯೂಸ್ ಮಾಡಿ ಈಗ ಅದು ಮತ್ತೆ ಅದರ ಒಟ್ಟಿಗೆ ಸಾತ್ವಿಕ ಆಹಾರ ಎವ್ರಿ ಡೇ ಮಾಡುವಂಥದ್ದು. ಬೆಳಿಗ್ಗೆ ಮಾಡಿದ್ದು ಬೆಳಿಗ್ಗೆ ಖಾಲಿ ಆಗಬೇಕು, ಸಂಜೆ ಮಾಡುವಂಥದ್ದು ಸಂಜೆ ಖಾಲಿ ಆಗಬೇಕು. ಇದು ನಮ್ಮ ಮೇನ್ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ನಡೀತಾ ಒಳ್ಳೆ ಪೊಲ್ಯೂಷನ್ ಕಂಟ್ರೋಲಿಗೋಸ್ಕರ, ಎನ್ವೈರನ್ಮೆಂಟ್ ಕಂಟ್ರೋಲಿಗೋಸ್ಕರ ಅವರವರ ಹೋಮ್ ಕಂಟೈನರ್ಸ್. ಹೌದು, ಅವ್ರ ಬ್ಯಾಗು ಅವ್ರವ್ರ ಇದು ಬಾಕ್ಸು ತಂದ್ರೆ ಕಂಟೈನರ್ಸ್ ತುಂಬಾ ಒಳ್ಳೆಯದು. ಹೌದು, ಏನ್ ತಗೊಂಡೋಗ್ತಾರೆ ಇಲ್ಲಿ ಹೆಚ್ಚಿನ ಯೂಶಲ್ ಆಗಿ ನಾವು ಗೋಳಿ ಬಜೆ ಮತ್ತೆ ಬನ್ಸು ಶಾವಿಗೆ ಒಂದು ಇಲ್ಲೇ ಬಂತು ಅಂತಂದ್ರೆ ಶಾವಿಗೆ ಮತ್ತೆ ಮನೆಗೆ ಪಾರ್ಸಲ್ ಅಲ್ಲಿ ಗೋಳಿ ಬಜೆ ಮತ್ತೆ ಬನ್ಸು. ಇಷ್ಟ ಆಗತ್ತ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ. ಮನೇಲಿ ಮಾಡಿದ್ರೆ ಹೌದು, ನನ್ನ ಮನೆ ಇರೋದು ಇನ್ಫೋಸಿಸ್ ಹತ್ರ. ಈಗ ಸೊ ಇಲ್ಲಿ ಬಂತು ಅಂದ್ರೆ ಒಂದು ವಿಸಿಟ್ ಇಲ್ಲಿ ಇದ್ದೇ ಇರುತ್ತೆ. ಹೆಸರೇನು? ಅಭಿಲಾಷ್. ಇಲ್ಲಿ ಬಂದಾಗ ಗೋಳಿ ಬಜೆನೆ ತಿಂದಿರ್ತೀನಿ, ಅದು ಸೇರುತ್ತೆ. ಥ್ಯಾಂಕ್ ಯು. ಆಮೇಲೆ ಆಮೇಲೆ ಇನ್ನು ಸುಮಾರೆಲ್ಲ ಮಾಡ್ತಾರೆ. ಅಂಗಡಿ ಓಪನ್ ಆದಾಗಿಂದ ಬರ್ತಾ ಇದ್ದೀವಿ. ಬಹಳ ಎಲ್ಲ ರುಚಿಯಾಗಿ ಮಾಡ್ತಾರೆ. ಮಂಗಳೂರು ಬಜ್ಜಿ, ಬನ್ನು ಅವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೇಟು ಪರವಾಗಿಲ್ಲ. ಇಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ರೀಸನಬಲ್. ಪ್ರಿಯರಾ ಸರ್ ನೀವು? ಮತ್ತೆ ನೀರು ದೋಸೆ ಪಾರ್ಸೆಲ್ ಇವ್ರದ್ದು ಟೇಸ್ಟ್ ತುಂಬಾ ಇಷ್ಟ ಆಯ್ತು. ಸೊ ಯೂಶಲಿ ಕರಾವಳಿ ಸೈಡ್ ಅದು ಟೇಸ್ಟ್ ಮಾಡಿದ್ದು, ಇಲ್ಲಿ ಅವ್ರು ಅದೇ ಸೇಮ್ ಅದೇ ಟೇಸ್ಟ್ ಕೊಡ್ತಾರೆ. ಸೊ ಆಗ ನಮ್ಗೆ ಅದು ಇದಾಗಿ ರೆಗ್ಯುಲರ್ ತಗೊಂಡು ಹೋಗ್ತಾ ಇರ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ಶವಾಯಿ ಮತ್ತೆ ಕಾಯಿ ಹಾಲು ಅದು ತುಂಬಾ ಚೆನ್ನಾಗಿದೆ. ಒತ್ತು ಶಾವಿಗೆ. ಸೊ ರೆಗ್ಯುಲರ್ ಇಷ್ಟಪಡೋ ತಿಂಡಿ ಕೊಟ್ಟಿಗೆ ಇಡ್ಲಿ ಬನ್ಸ್ ಎಲ್ಲ ಇಷ್ಟ ಆಗುತ್ತೆ ಮೇಡಮ್. ಹೋಮ್ಲಿ ಫುಡ್ ತರ ಇರುತ್ತೆ. ನಾವು ಏನ್ ಸಾಧಾರಣ ಯಾವ್ದು ತಗೊಂತೀರಿ? ಓಕೆ, ನನ್ಗೆ ಇಲ್ಲಿ ಜಾಸ್ತಿ ಇಷ್ಟ ಆಗೋದು ಕಾಯಿ ಕಡುಬು. ಕಾಯಿ ಕಡುಬು ವೀಕ್ಲಿ ಒನ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಇವತ್ತೇನ್ ತಗೊಳಕ್ ಬಂದಿದ್ದೀರಿ? ಇವತ್ತು ಕೊಟ್ಟಿಗೆ ಇಡ್ಲಿ, ಶಾವಿಗೆ, ಕಾಯಿ ಹಾಲು. ನೀವು ಕರಾವಳಿಯವರ ಅಥವಾ ಮೈಸೂರಿನವರು? ಈಗ ನಮ್ದು ಆಂಧ್ರ. ಸ್ನೇಹಿತರೆ, ಕರಾವಳಿ ತಿಂಡಿ ಮನೆ ಶೇವೈ ಬಗ್ಗೆ ವಿಡಿಯೋ ಮಾಡಿದ್ವಲ್ಲ, ಹೇಗೆ ಅನ್ನಿಸ್ತು? ನಮ್ಮ ಒಪಿನಿಯನ್ ಪ್ರಕಾರ ಇಲ್ಲಿ ತಿಂಡಿಗಳೆಲ್ಲ ತುಂಬ ಚೆನ್ನಾಗಿ ಶುಚಿಯಾಗಿ ಮಾಡಿಕೊಡ್ತಾರೆ. ಇಲ್ಲಿ ಕೂತ್ಕೊಂಡು ತಿನ್ನೋ ವ್ಯವಸ್ಥೆ ಅಷ್ಟೊಂದು ಇಲ್ಲ. ಇನ್ನು ಮುಂದೆ ಅದು ನಮ್ಮದು ಪ್ರಾಜೆಕ್ಟ್ ಇದೆ ಅಂತ ಹೇಳಿದರು ಶ್ರೀನಿಧಿ ಅವರು. ಬಟ್ ಪಾರ್ಸೆಲ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ಜನ ಪಾರ್ಸೆಲ್ ತೊಗೊಂಡೋಗ್ತಾರೆ ಮನೆಗಳಿಗೆ. ಕಾಫಿ ಟೀ ಸಿಗೋದಿಲ್ಲ ಸದ್ಯಕ್ಕೆ. ಫ್ರೆಂಡ್ಸ್, ತಿಂಡಿ ಕಾರ್ನರ್ನ ಶೇವೈ ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಲ್ಲ. ಟೇಕ್ ಕೇರ್, ಬಾಯ್.